ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು 3 stages ಆಫ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಅದರಲ್ಲಿ ಪೇಲಿಯೋಲಿಥಿಕ್ ಆ್ಯಂಡ್ ಮೀಸೋಲಿಥಿಕ್ ಪೀರಿಯಡ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಥರ್ಡ್ ಒನ್ ನಿಯೋಲಿಥಿಕ್ ಏಜ್, ನವಶಿಲಾಯುಗ ಅಂತ ಕರಿತೀವಲ್ಲ, ಅದು ನವಶಿಲಾಯುಗ, ನಿಯೋಲಿಥಿಕ್ ಏಜ್. ಆ್ಯಸ್ ಮೆಸೋಲಿಥಿಕ್ ಹ್ಯೂಮನ್ಸ್ ವರ್ ಆಲ್ ಹರ್ಡರ್ಸ್ including their animals, there was scarcity of the food. ಮಧ್ಯಶಿಲಾಯುಗದ ಮಾನವರೇನು ಪಶುಪಾಲಕರಾಗಿದ್ದರು. ಅಂದರೆ ಅವರು ಪಶುಗಳನ್ನ ಸಾಕೊಂಡು ಆಹಾರಕ್ಕೋಸ್ಕರ ಅವರಿಗೂ ಮತ್ತು ಪಶುಗಳಿಗೂ ಬೇಕಾದಂಥ ಆಹಾರಕ್ಕಾಗಿ ಅವರು ಎಲ್ಲ ಕಡೆ ಅಲೆದಾಡ್ತಿದ್ರು. ಅದಕ್ಕೆ ತುಂಬ ಅಭಾವನೂ ಸೃಷ್ಟಿಯಾಗ್ತಿತ್ತು. ಅವ್ರಿಗೆ, ಮನುಷ್ಯರಿಗೆ ಮತ್ತು ಅವ್ರು ಸಾಕೊಂಡಿದ್ದಂತಹ ಪ್ರಾಣಿಗಳಿಗೆ ಆಹಾರವನ್ನು ಹುಡ್ಕೋದು ತುಂಬ ಕಷ್ಟ ಆಗಿತ್ತು. ಅದಕ್ಕೆ ಕೊರತೆನೂ ಆಗಿತ್ತು, ಸ್ಕ್ಯಾರ್ಸಿಟಿ ಆಗಿತ್ತು. ಇನ್ಸ್ಟೆಡ್ ಆಫ್ ವಂಡರಿಂಗ್ ನಿಯೋಲಿಥಿಕ್ ಏಜ್, ಪೀಪಲ್ ಕ್ಯಾಂಪ್ಡ್ ಇನ್ ಒನ್ ಏರಿಯಾ ಆ್ಯಂಡ್ ಫೋಕಸ್ಡ್ ಆನ್ ಫುಡ್ ಪ್ರೊಡಕ್ಷನ್. ಅದಕ್ಕೆ ಏನು ಮಾಡಿದ್ರು ಅವರು, ಆಹಾರಕ್ಕಾಗಿ ಈ ಮಧ್ಯಶಿಲಾಯುಗದ ಜನರು ಅಲೆದಾಡುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಅಂದರೆ ನಿಯೋಲಿಥಿಕ್ ಏಜಲ್ಲಿ ಆಹಾರದ ಉತ್ಪಾದನೆಗೆ ಮುಂದಾದರು. ಅಂದರೆ ಒಂದು ಕಡೆ ನೆಲೆ ನಿಂತು ಒಂದು ಜಾಗದಲ್ಲಿ ಆಹಾರವನ್ನು ಹೇಗೆ ನಾವು ಬೆಳ್ಕೊಳ್ಳೋದು, ಒಂದು ಏರಿಯಾವನ್ನು ಒಂದು ಜಾಗದಲ್ಲಿ ನೆಲೆ ನಿಂತು ಹೇಗೆ ಆಹಾರವನ್ನು ಪ್ರೊಡಕ್ಷನ್ ಮಾಡೋದು, ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಈ ನವಶಿಲಾಯುಗದಲ್ಲಿ ಪ್ರಾರಂಭಿಸಿದರು. ದೇ ಸ್ಟಾರ್ಟೆಡ್ ದ ಅಗ್ರಿಕಲ್ಚರ್ ಇನ್ ದ ಫರ್ಟೈಲ್ alluvial soil which was on the banks of the rivers. ಅದಕ್ಕೆ ಏನು ಮಾಡಿದ್ರು ಅವರು, ಈಗ ಆಹಾರವನ್ನು ಉತ್ಪಾದನೆ ಮಾಡಬೇಕು ಅಂತ ಅಂದರೆ ನೀರು ಬೇಕು, ಬೆಳಿಬೇಕು, ಏನಾದರೂ ಬೆಳಿಬೇಕು ಅಂದರೆ ಅದಕ್ಕೋಸ್ಕರ ಏನು ಬ್ಯಾಂಕ್ಸ್ ಆಫ್ ರಿವರ್ಸ್, ನದಿ ತೀರಗಳಲ್ಲಿ ಎಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣು ಇರುತ್ತೋ ಅದನ್ನು ಕೃಷಿಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಗ್ರಿಕಲ್ಚರಲ್ ಪ್ರೊವೈಡ್ಸ್ ನಿಯೋಲಿಥಿಕ್ ಏಜ್ people with grain and fodder for their livestock. ಈ ರೀತಿ ಕೃಷಿ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡಿದ್ರಿಂದ ಈ ಕೃಷಿ ಏನು ನವಶಿಲಾಯುಗದ ಜನರಿಗೆ ಧಾನ್ಯಗಳನ್ನು ಮತ್ತು ಅವರು ಸಾಕೊಂಡಿದ್ರಲ್ಲ ಪಶುಗಳಿಗೆ ಮೇವನ್ನು ಸಹ ಅದು ಆ ಬೆಳೆಯಿಂದ ಬಂದಂತಹ ಹುಲ್ಲು ಬರುತ್ತಲ್ಲ, ಕಾಳುಗಳು, ಧಾನ್ಯಗಳನ್ನ ಇವರು ಇಟ್ಕೊಂಡ್ರು. ಅದರ ಮೇವನ್ನು ಪಶುಗಳಿಗೆ ಆಹಾರವಾಗಿ ಬೆಳೆಸ್ಕೊಳ್ಳೋದಕ್ಕೆ ಈ ಕೃಷಿ ಮಾಡಿದ್ರಿಂದ ಅವ್ರಿಗೂ ಆಹಾರ ಸಿಕ್ತು, ಪಶುಗಳಿಗೂ ಆಹಾರ ಪೂರೈಕೆ ಆಯಿತು. ಸೊ ದೇ ಸ್ಟಾಪ್ಡ್ ದ ನೊಮ್ಯಾಡಿಕ್ ಲೈಫ್ ಆ್ಯಂಡ್ ಸ್ಟಾರ್ಟೆಡ್ ಟು ಸೆಟಲ್ ಇನ್ ಸೂಟಬಲ್ ಲ್ಯಾಂಡ್ಸ್. ಇದರಿಂದ ಏನು ಮಾಡಿದ್ರು ಅವರು, ಅಲೆಮಾರಿ ಬದುಕನ್ನು ತೊರೆದ್ರು. ಅಂದರೆ ಒಂದು ಕಡೆಯಿಂದ ಒಂದು ಕಡೆಗೆ ಆಹಾರಕ್ಕಾಗಿ ಹರಿಸ್ಕೊಂಡು ಹೋಗೋದು, ಆಹಾರಕ್ಕಾಗಿ ಅಲಿಯೋದನ್ನ ಬಿಟ್ಟು ಒಂದು ಕಡೆ ಸೂಕ್ತ ಪ್ರದೇಶದಲ್ಲಿ ನೆಲೆಸಲಾರಂಭಿಸಿದ್ರು, ಒಂದು ಕಡೆ ಇರೋದನ್ನ ಪ್ರಾರಂಭ ಮಾಡಿದ್ರು. ದಸ್ agriculture became a step towards the rise of culture and civilizations. ಹೀಗಾಗಿ ಏನಾಯಿತು, ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು. ಈ ರೀತಿ ನವಶಿಲಾಯುಗದಲ್ಲಿ ಮಧ್ಯಶಿಲಾಯುಗದ ಜನರಿಗೆ ತುಂಬ ಕಷ್ಟ ಆಗಿದ್ದರಿಂದ ನವಶಿಲಾಯುಗದಲ್ಲಿ ಆ ಜನರು ಏನು ಮಾಡಿದ್ರು, ಆಹಾರಕ್ಕಾಗಿ ಅಲೆದಾಡುವುದನ್ನು ಬಿಟ್ಟು ಒಂದು ಕಡೆ ನೆಲೆ ನಿಂತು ಆಹಾರವನ್ನು ತಾವೇ ಬೆಳ್ಕೊಳ್ಳೋದಕ್ಕೆ, ಧಾನ್ಯಗಳನ್ನು ಬೆಳ್ಕೊಂಡು ತಾವು ಸಾಕಿದಂಥ ಪಶುಗಳಿಗೂ ಆಹಾರವನ್ನು ಅದರಿಂದ ಪೂರೈಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರಿಂದ ಒಂದು ಕೃಷಿ ಅನ್ನೋದು ಇಲ್ಲಿಂದ ಹುಟ್ಟಿಕೊಳ್ಳೋದಕ್ಕೆ ಒಂದು ಮೊದಲ ಕೃಷಿ ಪ್ರಾರಂಭ ಆಗೋದಕ್ಕೆ ಮೊದಲ ಹೆಜ್ಜೆ ಇಲ್ಲಿಂದ ಪ್ರಾರಂಭ ಆಯಿತು. ದ ಅರ್ಲಿಯೆಸ್ಟ್ ಟ್ರೇಸಸ್ ಆಫ್ ಅಗ್ರಿಕಲ್ಚರ್ in the Indian subcontinent are found at the site of Mehergarh in Pakistan. ನಮ್ಮ ಭಾರತದ ಉಪಖಂಡಗಳಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿವೆ. ಅಂದರೆ ಫಸ್ಟ್ ನಮ್ಮ ಭಾರತದ ಸಬ್ಕಾಂಟಿನೆಂಟ್ ಆದ ಭಾರತದ ಉಪಖಂಡವಾದಂಥ ಪಾಕಿಸ್ತಾನದಲ್ಲಿ ಫಸ್ಟು ಕೃಷಿ ಆರಂಭಿಸಿದ ಕುರುಹುಗಳು ಕಂಡುಬಂದಿರೋದು. While these people for their living they constructed dry bricks houses, whereas the Burjom people of Kashmir built underground caves. ಇಲ್ಲಿ ಜನರು ಏನು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸ್ಕೋತಾ ಇದ್ರು, ಡ್ರೈ ಬ್ರಿಕ್ಸ್ ಇಂದ. ಹಾಗೆ ಕಾಶ್ಮೀರದ ಬುರ್ಜ್ ಓಂ ಪ್ರದೇಶದ ಜನರು
ಕಾಶ್ಮೀರದಲ್ಲಿ ಬುರ್ಜುಮ್ ಎಂಬ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಂಥ ಜನರು ಏನು ಮಾಡ್ತಿದ್ರು, ನೆಲದೊಳಗೆ ಗುಹೆಗಳನ್ನು ಕೇವ್ಸ್ಗಳನ್ನು ನಿರ್ಮಿಸಿಕೊಂಡು ಬದುಕ್ತಿದ್ರು. ವೆನ್ ದೇ ಕೇಮ್ ಅಕ್ರಾಸ್ ವಿತ್ ದ ಪ್ರಾಬ್ಲಮ್ ಆಫ್ ಸ್ಟೋರಿಂಗ್ ಆಫ್ ದ ಗ್ರೈನ್ಸ್ ಪ್ರೊಡ್ಯೂಸ್ಡ್ ಇನ್ ಅಗ್ರಿಕಲ್ಚರ್, ದೇ ಫೌಂಡ್ ಎ ನ್ಯೂ ಮೆಥಡ್ ಲೈಕ್ ಹ್ಯಾಂಡ್ ಮೇಡ್ ಪಾಟ್ಸ್. ಇವ್ರಿಗೆ ಏನಾಯಿತು, ಅವ್ರು ಕೃಷಿಯಲ್ಲಿ ಉತ್ಪಾದಿಸಿದಂಥ ಧಾನ್ಯಗಳನ್ನು ಹೆಚ್ಚಾದ ಅವರು ಬೆಳೆದಂಥ ಧಾನ್ಯಗಳನ್ನೆಲ್ಲ ಸಂಗ್ರಹಿಸಿಡೋದಕ್ಕೆ ಸಮಸ್ಯೆ ಬಂತು. ಹೇಗೆ ಶೇಖರಣೆ ಮಾಡೋದು, ಹೇಗೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ. ಆಗ ಏನು ಮಾಡಿದ್ರು, ಕೈಯಿಂದ ಮಣ್ಣಿನ ಮಡಕೆಗಳನ್ನು ಮಾಡುವ ವಿಧಾನವನ್ನು ಕಂಡುಹಿಡ್ಕೊಂಡ್ರು. ಹಾಗೆಲ್ಲ ದೊಡ್ಡ ದೊಡ್ಡ ಮಡಿಕೆಗಳಲ್ಲಿ ಹೆಚ್ಚಾದಂಥ ಧಾನ್ಯಗಳನ್ನು ತುಂಬಿ ಇಡ್ತಾ ಇದ್ರು. ಮನುಷ್ಯನ ಎತ್ತರಕ್ಕೆ ಇರ್ತಾ ಇತ್ತು ದೊಡ್ಡ ದೊಡ್ಡ ಮಡಿಕೆಗಳು ಅಲ್ವಾ. ಆ ರೀತಿ ಕೈಯಿಂದಲೇ ಮಣ್ಣಿನ ಮಡಕೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾವ ರೀತಿ ಅವುಗಳನ್ನ ಶೇಖರಣೆ ಮಾಡೋದು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಹೆಚ್ಚಾದ ಧಾನ್ಯಗಳನ್ನ ಹಾಗೆ ಬಿಡೋಕ್ಕಾಗಲ್ಲ ಅಲ್ವಾ, ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೋಬೇಕು. ಈ ರೀತಿ ಶೇಖರಣೆ ಮಾಡೋದಕ್ಕೆ ಅವ್ರಿಗೆ ಸಮಸ್ಯೆ ಆಗಿದ್ದರಿಂದ ಅವರ ಕೈಯಿಂದನೇ ಮಡಿಕೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ದೇ ಆಲ್ಸೋ ಬ್ರಾಟ್ ಇನ್ ಟು ಯೂಸ್ ಆಫ್ ದ ಟೂಲ್ಸ್ ಆಫ್ ವೆಪಿಂಗ್, ಸ್ಟಿಂಗಿಂಗ್ ಆ್ಯಂಡ್ ಗ್ರೈಂಡಿಂಗ್. ಹಾಗೆ ಏನು ಅಲ್ಲದೆ ಇವರು ಅರೆಯುವ ಅಂದರೆ ಗ್ರೈಂಡಿಂಗ್ ಕಲ್ಲು, ಒರಳು ಕಲ್ಲು ಅಂತ ಏನು ಕರಿತೀವಿ, ಅರೆಯುವ ಕಲ್ಲಿರ್ಬೋದು, ಕುಟ್ಟೋದು, ಒನಕೆಗಳು ಆ ರೀತಿ ಕುಟ್ಟುವ, ಮತ್ತು ಬೀಸುವ ಸಾಧನಗಳು, ಬೀಸೋ ಕಲ್ಲು ಬರುತ್ತೆ ನೋಡಿ, ಕಾಳುಗಳು ಹಿಟ್ಟನ್ನು ಬೀಸುವ ಸಾಧನಗಳು, ಇವೆಲ್ಲವನ್ನು ಅವರೇ ಬಳಕೆಗೆ ತಂದುಕೊಂಡ್ರು. ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಅರ್ಲಿಯೆಸ್ಟ್ ವಿಲೇಜಸ್ ಸ್ಟಾರ್ಟೆಡ್ ಫ್ಲರಿಶ್ after the introduction of the wheel. Variety and qualitative pots were manufactured. ಕಾಲದಲ್ಲೇ ನಿಯೋಲಿಥಿಕ್ ಪೀರಿಯಡಲ್ಲೇ, ಈ ಕಾಲದಲ್ಲಿ ಏನು ಆರಂಭಿಕ ಅರ್ಲಿಯರ್ ವಿಲೇಜಸ್ ಏಳಿಗೆಗೆ ಬಂದಿದ್ದು, ಅಂದರೆ ಹಳ್ಳಿಗಳೆಲ್ಲವೂ ಸ್ವಲ್ಪ ಪ್ರಗತಿ ಆಗೋದಕ್ಕೆ, ಉನ್ನತಿ ಆಗೋದಕ್ಕೆ ಈ ಕಾಲದಲ್ಲೇ ಬಂದಿದ್ದು. ಚಕ್ರದ ಪರಿಚಯವಾದ ನಂತರ, ಅಂದರೆ ವೀಲ್ಗಳನ್ನು ಪರಿಚಯ ಮಾಡಿದವರು, ಅದಲ್ಲದೆ ಗುಣಾತ್ಮಕ ಮತ್ತು ವೈವಿಧ್ಯದ ಮಡಿಕೆಗಳ ತಯಾರಿಕೆಯು ಸಾಧ್ಯವಾಯಿತು. ಅವ್ರ ಮಡಿಕೆಗಳನ್ನ ಬೇರೆ ಬೇರೆ ಡಿಸೈನ್ಸಲ್ಲಿ ಮಡಿಕೆಗಳನ್ನ ಮಾಡೋದು, ಚಕ್ರಗಳನ್ನ ಮಾಡೋದು, ಚಕ್ರಗಳ ಮೂಲಕ ಹೀಗೆ ಚಕ್ರದ ಪರಿಚಯವಾಯಿತು. ಚಕ್ರದ ಪರಿಚಯವಾದ್ಮೇಲೆ ಚಕ್ರದ ಮೂಲಕ ಈಗ ಮಡಿಕೆಗಳನ್ನ ಮಾಡ್ತಾರೆ ನೋಡಿರ್ತೀರ ನೀವು. ಒಂದು ಮರದ ಚಕ್ರವನ್ನು ಹಾಕೊಂಡು ಅದ್ರ ಮಧ್ಯದಲ್ಲಿ ಮಡಿಕೆಗಳನ್ನ ವಿವಿಧ ಆಕಾರಗಳಲ್ಲಿ ಬೇರೆ ಬೇರೆ ವಿವಿಧ ಗುಣಾತ್ಮಕ ವೈವಿಧ್ಯಮಯ ಮಡಿಕೆಗಳನ್ನ ತಯಾರು ಮಾಡೋದಕ್ಕೂ ಇವ್ರಿಗೆ ಚಕ್ರದ ಪರಿಚಯ ಆದಮೇಲೆ ಸಾಧ್ಯ ಆಯಿತು. ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಸ್ಟೋನ್ ವೆಪನ್ಸ್, ಕಲ್ಲಿನ ಸಾಧನಗಳು, ವರ್ ವೆಲ್ ಪಾಲಿಶ್ಡ್ ಆ್ಯಂಡ್ ಸ್ಟಾರ್ಟೆಡ್ ಟು ಯೂಸ್ ದೆಮ್. ಈ ನವಶಿಲಾಯುಗ ಕಾಲದಲ್ಲೇ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸ್ತಿದ್ರು. ಕಲ್ಲಿನಿಂದ ಮಾಡಿರ್ತಕ್ಕಂತಹ ಕತ್ತಿ, ಚಾಕು, ಗುರಾಣಿ, ಬರ್ಜಿ ಇವೆಲ್ಲನೂ ನಯಸ್ಸಾಗಿ ಚೂಪಾಗಿ ಮಾಡಿಕೊಂಡು ಉಪಯೋಗಿಸ್ತಾ ಇದ್ರು. ನಂತರ ಸಂಗನ್ ಕಲ್ಲು ನಿಯರ್ Ballari became the center for manufacturing this kind of stone weapons. ಬಳ್ಳಾರಿ ಸಮೀಪ ಇರ್ತಕ್ಕಂಥ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ಎಲ್ಲಿ ಈ ರೀತಿಯ ಆಯುಧಗಳನ್ನ ತಯಾರು ಮಾಡ್ತಿದ್ರು, ಕಲ್ಲಿನ ಆಯುಧಗಳನ್ನ? ಬಳ್ಳಾರಿಯ ಸಂಗನಕಲ್ಲು ಎಂಬ ಸ್ಥಳದಲ್ಲಿ ಈ ರೀತಿಯ ಆಯುಧಗಳ ಉತ್ಪಾದನೆಯನ್ನ ಮಾಡ್ತಾ ಇದ್ರು. ಎಸ್ಪೆಷಲಿ ದೇ ಯೂಸ್ಡ್ ದ ಹ್ಯಾಂಡ್ ಆಕ್ಸ್ ಆ್ಯಂಡ್ ವೆಪನ್ಸ್ ಮೇಡ್ ಅಪ್ ಆಫ್ ಬೋನ್ಸ್. ಸಾಮಾನ್ಯವಾಗಿ ಇದರ ವಿಶೇಷತೆ ಇನ್ನೊಂದು ಏನಂದರೆ ಕೈ ಕೊಡಲಿಗಳನ್ನು ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸ್ತಿದ್ರು. ಮೂಳೆಗಳಿಂದ ಮಾಡಿದಂಥ ಆಯುಧಗಳು ಮತ್ತು ಕೈಗೊಡಲಿಗಳನ್ನು ಬಳಸ್ತಾ ಇದ್ರು. ನಿಯೋಲಿಥಿಕ್ ಸೈಟ್ಸ್ ಹ್ಯಾವ್ ಬೀನ್ ಟ್ರೇಸೆಡ್ ಔಟ್ ಇನ್ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ ಆ್ಯಂಡ್ ಉತ್ನೂರು ಆ್ಯಂಡ್ ಆಫ್ ಕರ್ನಾಟಕ. ಸಾಮಾನ್ಯವಾಗಿಯೂ ಕರ್ನಾಟಕದ ಬನಹಳ್ಳಿಯಲ್ಲಿ, ಬ್ರಹ್ಮಗಿರಿಯಲ್ಲಿ, ಬೂದಿಹಾಳದಲ್ಲಿ, ಹಲ್ಲೂರು, ಪಿಕ್ಲಿಹಾಳ ಮತ್ತು ಟಿ ನರಸೀಪುರ ಅಂತ ಏನು ಕರಿತೀವಿ ಅಲ್ಲಿ, ಉತ್ನೂರು, ಬಿಹಾರದ ಇಲ್ಲಿ ಅಲ್ಲದೆ ಚಿರಾಂಡ್ ಆಫ್ ಬಿಹಾರ್. ಜನರಲಿ ದಿಸ್
stipulated period is identified as of now 9,000 years to 5,000 previous years. ಸಾಮಾನ್ಯವಾಗಿ ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ. ಈಗ ಏನೇನು ಪ್ಲೇಸ್ ಹೇಳಿದ್ವಿ, ಇಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಮತ್ತೆ ಬಿಹಾರದ ಚಿರಾಂಡ್ ಇನ್ನೂ ಅನೇಕ ಕೆಲವು ಸ್ಥಳಗಳಲ್ಲಿ ಸಹ ನವಶಿಲಾಯುಗ ಹೇಗೆ ಉಂಟಾಯಿತು ಅನ್ನೋ ಕುರುಹುಗಳು ಸಿಕ್ಕಿದೆ. ಅದಲ್ಲದೆ ಸಾಮಾನ್ಯವಾಗಿ ಈ ಕಾಲವನ್ನ ಇಂದಿಗೆ ನಾವು ಲೆಕ್ಕ ಹಾಕಿದ್ರೆ 9,000 ವರ್ಷದಿಂದ 5,000 ವರ್ಷಗಳವರೆಗೆ ಗುರುತಿಸಬಹುದು. ಜನರಲಿ ದಿಸ್ stipulated period is identified as of now 9,000 to 5,000 previous years. ಇದಿಷ್ಟು ನಿಯೋಲಿಥಿಕ್ ಏಜ್, ಇದ್ರ ಬಗ್ಗೆ ಇನ್ಫಾರ್ಮೇಶನ್. ಸಿ ನೆಕ್ಸ್ಟ್, ನಿಯೋಲಿಥಿಕ್ ಸೈಟ್ಸ್ ಟ್ರೇಸ್ಡ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ಶಿಲಾಯುಗದ ನೆಲೆಗಳು ಎಲ್ಲೆಲ್ಲಿ ಇತ್ತು ಅಂತ. ಅದರಲ್ಲಿ ನವಶಿಲಾಯುಗ, ಎಲ್ಲ ಶಿಲಾಯುಗದ ಕೊಡ್ತಿದ್ದಾರೆ. ಬುಜ್ ಹೋಮ್ ನೋಡಿ, ಮೆಹರ್ಗರ್, ಗಣೇಶ್ವರ್, ಬಾಗೂರ್, ಮಹದಾಹ, ಸಾರಾಯ್ ನಹರ್ ರಾಯ್, ಚಿರಾಂಡ್, ಬಿಂಬಟ್ಕಾ, ನಿನ್ನೆ ಓದಿದ್ವಲ್ಲ ಅದಮ್ಗರ್. ಇವತ್ತು ನವಶಿಲಾಯುಗದ ಅಂಗನಹಳ್ಳಿ, ಹುಣಸಂಗಿ ಮತ್ತು ಬೈಜ್ಪಾಲ್ ನಿನ್ನೆ ಎಲ್ಲ ಇದು ಮಾಡಿದ್ವ. ಪಿಕ್ಲಹಾಲ, ಕರ್ನೂಲು, ಅಮರಾವತಿ, ಬ್ರಹ್ಮಹಳ್ಳಿ, ಅತ್ತಿರಂಪಕ್ಕಂ, ಟಿ ನರಸೀಪುರ, ಬ್ರಹ್ಮಗಿರಿ. ಅಂದರೆ ಇಲ್ಲಿ ಯಾವುದೆಲ್ಲ ಬ್ಲೂ ಕಲರಲ್ಲಿದೆಯೋ ಅದೆಲ್ಲ ಪೇಲಿಯೋಲಿಥಿಕ್ ಏಜ್ ಇದೆ. ರೆಡ್ ಕಲರ್ ಇರೋದೆಲ್ಲ ಪ್ಲೇಸಸ್ ಮೀಸೋಲಿಥಿಕ್ ಇದೆ. ಗ್ರೀನ್ ಕಲರಲ್ಲಿ ಇರೋದೆಲ್ಲ ನಿಯೋಲಿಥಿಕ್ ಏಜ್. ಅದಾಯ್ತಾ? ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ನೀಟಾಗಿ ಗುರುತಿಸಿದ್ದಾರೆ. ಈ ಕಲರ್ಸ್ ಸ್ವಲ್ಪ ಎಲ್ಲ ಬ್ಲ್ಯಾಕಲ್ಲೇ ಕಾಣ್ತಿದೆ. ಮತ್ತು ಶೇಪ್ನ ನೋಡ್ಕೊಳ್ಳಿ. ಇದು ರೌಂಡ್ ಶೇಪಲ್ಲಿ ಇರೋದೆಲ್ಲ ಪೇಲಿಯೋಲಿಥಿಕ್, ಬಾಕ್ಸ್ ಶೇಪಲ್ಲಿ ಇರೋದೆಲ್ಲ ಮೀಸೋಲಿಥಿಕ್, ಟ್ರ್ಯಾಂಗಲ್ ಶೇಪಲ್ಲಿ ಇರೋದೆಲ್ಲ ನಿಯೋಲಿಥಿಕ್ ಅಂತ ನಾವು ನೋಡಿ. ಇಲ್ಲಿ ರೌಂಡ್ ಇರೋದೆಲ್ಲ ಪೇಲಿಯೋಲಿಥಿಕ್, ಈ ರೀತಿ ಬಾಕ್ಸ್ ಇರೋದೆಲ್ಲ ಮೀಸೋಲಿಥಿಕ್, ಈ ರೀತಿ ಟ್ರ್ಯಾಂಗಲ್ ಶೇಪ್ ಇರೋದೆಲ್ಲ ನಿಯೋಲಿಥಿಕ್. ಈ ರೀತಿ ಗುರ್ತು ಮಾಡ್ಬೋದು. ಸಿ ನೆಕ್ಸ್ಟ್, ಏಜ್ ಆಫ್ ಮೆಟಲ್ಸ್. ಲೋಹಗಳ ಯುಗ. ಮೆಟಲ್ಸ್ ಅಂದರೆ ಲೋಹಗಳ ಯುಗ ಹೇಗಿತ್ತು, ಅವುಗಳ ಏಜ್, ಅವುಗಳ ವರ್ಷ. ದ ಯೂಸ್ ಆಫ್ ಮೆಟಲ್ಸ್ ಸ್ಟಾರ್ಟೆಡ್ ಟುವರ್ಡ್ಸ್ ದ ಎಂಡ್ ಆಫ್ ದ ನಿಯೋಲಿಥಿಕ್ ಪೀರಿಯಡ್. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಗಿತ್ತು. ಅಂದರೆ ನವಶಿಲಾಯುಗ ನೀನು ಮುಗೀತಿದೆ ಅನ್ನೋ ಕೊನೆ ಕಾಲಕ್ಕೆ ಲೋಹಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದು. ಲೋಹಗಳ ಬಗ್ಗೆ ತಿಳ್ಕೊಂಡಿದ್ದೆ ಆ ನವಶಿಲಾಯುಗದ ಕೊನೆಯಲ್ಲಿ. ಅಲ್ಲಿವರೆಗೂ ಕಲ್ಲಿನ ಉಪಕರಣಗಳನ್ನೇ, ಮಣ್ಣಿನಿಂದ ಮಾಡಿದಂಥದ್ದನ್ನೇ ಬಳಸ್ತಾ ಇದ್ರು. ಲೋಹಗಳ ಬಗ್ಗೆ ಪರಿಚಯ ಇರಲಿಲ್ಲ. ದ ಫಸ್ಟ್ ಮೆಟಲ್ ವಿಚ್ ಹ್ಯೂಮನ್ ಬೀಯಿಂಗ್ಸ್ ಯೂಸ್ಡ್ ವಾಸ್ ದ ಕಾಪರ್. ಮೊಟ್ಟ ಮೊದಲ ಬಾರಿಗೆ ಮಾನವರು ಬಳಸಿದಂತಹ ಲೋಹ ಅಂದರೆ ತಾಮ್ರ. ಯಾವುದು? ಫಸ್ಟ್ ಮೆಟಲ್ ದ ಹ್ಯೂಮನ್ ಬೀಯಿಂಗ್ಸ್ ಯೂಸ್ಡ್ ವಾಸ್ ದ ಕಾಪರ್. ಕಾಪರ್ ಇಸ್ ದ ಫಸ್ಟ್ ಮೆಟಲ್ ಹ್ಯೂಮನ್ ವಾಸ್ ಯೂಸ್ಡ್. ದೇ ಲರ್ನ್ಡ್ ಟು ಆಡ್ ಟಿನ್ ಟು ದಿಸ್ ಕಾಪರ್ ಆ್ಯಂಡ್ ಪ್ರೊಡ್ಯೂಸ್ ದ ಬ್ರಾನ್ಸ್. ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಕಲಿತರು ಮನುಷ್ಯರು. ತಾಮ್ರ ಜೊತೆಗೆ ತವರವನ್ನು, ಟಿನ್ನನ್ನು ಸೇರಿಸಿ ಅದನ್ನು ಬ್ರಾನ್ಸ್ ಎಂಬ ಹೊಸ ಲೋಹವನ್ನು ಉತ್ಪತ್ತಿ ಮಾಡೋದನ್ನು ಕಲಿತರು, ತಯಾರು ಮಾಡೋದನ್ನು. ಬ್ರಾನ್ಸ್ ಈಸ್ ಅನ್ ಅಲಾಯ್ ವಿಚ್ ಈಸ್ ಆರ್ಡರ್ ದ್ಯಾನ್ ದ ಕಾಪರ್. ಯಾಕೆ ಹೇಳಿ? ಬ್ರಾನ್ಸ್, ಈ ಕಂಚು ಎಂಬುದು ತಾಮ್ರಕ್ಕಿಂತ ಗಡಸಾದ ಒಂದು ಮಿಶ್ರಲೋಹ. ಬ್ರಾನ್ಸ್ ಅನ್ನೋದು ಒಂದು ಅಲಾಯ್ ಅಂದರೆ ಮಿಶ್ರಲೋಹ ಅಂತ. ಅಂದರೆ ಎರಡು ಲೋಹಗಳನ್ನು ಬೆರೆಸಿ ಮಾಡಿರ್ತಕ್ಕಂಥದ್ದಲ್ವ ಇದು. ಟಿನ್ ಕಾಪರ್ ಮತ್ತು ಕಾಪರ್, ತವರ ಮತ್ತು ತಾಮ್ರ ಇವೆರಡನ್ನು ಸೇರಿಸಿ ಮಾಡಿರುವಂತಹ ಲೋಹನೇ ಬ್ರಾನ್ಸ್, ಕಂಚು. ಈ ಕಂಚು ಅನ್ನೋದು ಮಿಶ್ರಲೋಹವಾಗಿದ್ದು ಇದು ಕಾಪರ್ಗಿಂತ ತುಂಬ ಗಟ್ಟಿ ಇರುತ್ತೆ. ಅರ್ಥ ಆಯ್ತಾ? ಕಾಪರ್ಗಿಂತ ತುಂಬ ಗಟ್ಟಿಯಾದ ಲೋಹ. ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನ್ ಏಜ್. ಹಾಗಾದರೆ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಹೇಗಿತ್ತು?
ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೈಲಿ ಆಗ್ತಕ್ಕಂಥ ಕ್ಲಾಸಸ್ದು ನೋಟಿಫಿಕೇಶನ್ ಬರುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಆದಷ್ಟು ನೀವು ಸೋಷಿಯಲ್ ಸೈನ್ಸ್ನ ನಮ್ಮ ಮಾತೃಭಾಷೆಯಲ್ಲಿ ಕೇಳಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಇಂಗ್ಲೀಷಲ್ಲಿ ಇರೋದ್ರಿಂದ ಸುಲಭವಾಗಿ ಅರ್ಥ ಆಗದೆ ಇರ್ಬೋದು, ಕನ್ನಡದಲ್ಲಿ ಕೇಳಿದ್ರೆ ಸ್ವಲ್ಪ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ನೀವು ಅರ್ಥ ಮಾಡಿಕೊಂಡು ಈಸಿಯಾಗಿ ಕಲಿಸ್ಕೊಳ್ಬೋದು. ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆದಷ್ಟು ಆಡಿಯೋನ 2-3 ಟೈಮ್ ಕೇಳಿ, ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಟ್ಸ್ ಸಿಗುತ್ತೆ. ಮತ್ತು ಹೋಮ್ವರ್ಕ್ ಕ್ವಶನ್ಸ್ ಅಥವಾ why the Neolithic peoples are camped one area? ಯಾಕೆ ಅವರು ಒಂದು ಪ್ರದೇಶದಲ್ಲಿ ನೆಲೆ ನಿಲ್ಲೋದಕ್ಕೆ ನವಶಾಗದ ಜನರು ಯೋಚನೆ ಮಾಡಿದ್ರು? Which period of the people can started in first agriculture? Why the Neolithic people started the ಅಗ್ರಿಕಲ್ಚರ್? ಯಾಕೆ ಅವರು ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಿದ್ರು? ಬಿಕಾಸ್ ಏನು, ಸ್ಕ್ಯಾಸಿಟಿ ಇತ್ತು ಅವ್ರಿಗೆ, ಫುಡ್ ಅವ್ರಿಗೆ ಮತ್ತು ಲೀವ್ ಸ್ಟಾಕ್ಗೆ, ಪಶುಗಳಿಗೆ ಮತ್ತು ಅವ್ರಿಗೆ. ಹಾಗಾಗಿ ಬೈ ದ ನಿಯೋಲಿಥಿಕ್ ಪೀಪಲ್ಸ್ ಆರ್ ಮೀಸೋಲಿಥಿಕ್ ಪೀಪಲ್ ಸ್ಟಾಪ್ಡ್ ದ ನೊಮ್ಯಾಡಿಕ್ ಲೈಫ್. ನೊಮ್ಯಾಡಿಕ್ ಲೈಫ್ನ ಯಾಕೆ ಸ್ಟಾಪ್ ಮಾಡಿದ್ರು? ಅಲೆದಾಟವನ್ನು, ಆಹಾರಕ್ಕಾಗಿ ಅಲಿಯೋದನ್ನು ಯಾಕೆ ಸ್ಟಾಪ್ ಮಾಡಿದ್ರು? Where is the first agriculture found in the India? ಭಾರತದಲ್ಲಿ ಫಸ್ಟು ಅಗ್ರಿಕಲ್ಚರಲ್ ಸ್ಟೆಪ್ಸ್ ಎಲ್ಲಿ ಕಂಡು ಬಂದಿದ್ದು? ಇಂಡಿಯನ್ಸ್ ಫೌಂಡ್ ಇನ್ ಮೆಹರ್ಗರ್ ಇನ್ ಪಾಕಿಸ್ತಾನ್, ಇಲ್ಲಿ. ನೆಕ್ಸ್ಟ್, ದ ನಿಯೋಲಿಥಿಕ್ ಪೀಪಲ್ಸ್ ಔಟ್ ಟು ಬಿಲ್ಡ್ ದೇರ್ ಹೌಸಸ್. ಯಾವ ರೀತಿ ಅವ್ರ ಮನೇನ ಕಟ್ಕೊಳ್ತಾ ಇದ್ರು? ದ ನಿಯೋಲಿಥಿಕ್ ಪೀಪಲ್ ಔಟ್ ಸ್ಟೋರಿಂಗ್ ದ ಗ್ರೈನ್ಸ್. ಹೇಗೆ ಅವರು ಧಾನ್ಯಗಳನ್ನು ಸಂಗ್ರಹಿಸ್ತಾ ಇದ್ರು? Where is the center of manufacturing stone weapons? ಎಲ್ಲಿ ಆಯುಧಗಳನ್ನ ತಯಾರು ಮಾಡುವಂತಹ ವೆಪನ್ಸ್ ಎಲ್ಲಿ ಕಂಡು ಬಂದಿದ್ದು? ಸರಿ, ಸಂಗನಕಲ್ಲು ನಿಯರ್ ಬಳ್ಳಾರಿ. what type of the weapons are used in Neolithic people? ಯಾವ ರೀತಿಯ ಅದು? ಎಸ್ಪೆಷಲಿ ದೇ ಆರ್ ಯೂಸ್ಡ್ ಹ್ಯಾಂಡ್ ಆ್ಯಕ್ಸ್ ಆ್ಯಂಡ್ ವೆಪನ್ಸ್ ಮೇಡ್ ಬೈ ಬೋನ್ಸ್. What are the places are found in the Neolithic period in Karnataka and India? ಕರ್ನಾಟಕ ಮತ್ತು ಇಂಡಿಯಾದಲ್ಲಿ ನಿಯೋಲಿಥಿಕ್ ಪೀಪಲ್ದು ಪ್ಲೇಸ್ ಯಾವುದು? ನೇಮ್ the period of Neolithic people, or which period the Neolithic peoples are lived. Years ಎಲ್ಲಾರು ಬರೀರಿ. 1000 5000. ಹಾಗೆ ಮೂರನ್ನು ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಪೆಲಿಯೋಲಿಥಿಕ್ದು ಏಜ್ ಪೀರಿಯಡ್ ಎಲ್ಲಿಂದ ಎಲ್ಲಿವರೆಗೆ ಇತ್ತು? 5 lakhs-ಇಂದ 12,000ವರೆಗಿತ್ತು. ಆಮೇಲೆ ಇವ್ರದ್ದು 12,000-ಇಂದ 9,000ವರೆಗಿತ್ತು. ಆ ಥರ ಸಪ್ರೇಟ್ ನೀವು ಸಹ 3 ಸ್ಟೇಜಸ್ದು ಪೀರಿಯಡನ್ನು ಒಂದು ಚಾರ್ಟ್ ಥರ ಮಾಡಿ ಇಟ್ಕೊಳ್ಳಿ. ವಾಟ್ ಈಸ್ ದ ಫಸ್ಟ್ ಮೆಟಲ್ ದ ಹ್ಯೂಮನ್ ಬೀಯಿಂಗ್ ಯೂಸ್ಡ್? ನೇಮ್ ದ ಫಸ್ಟ್ ಮೆಟಲ್ ಹ್ಯೂಮನ್ ಬೀಯಿಂಗ್ ಯೂಸ್ಡ್.
ಯಾವುದು ಫಸ್ಟ್ ಮೆಟಲ್ ಯೂಸ್ಡ್ ಮಾಡಿದ್ದು. ವಾಟ್ ಈಸ್ ಅಲಾಯ್? ಅಲಾಯ್ ಅಂದರೆ ಏನು? ಎಕ್ಸಾಂಪಲ್, why the bronze is older than the copper? ಬ್ರಾನ್ಸ್ ಯಾಕೆ ಕಾಪರ್ಗಿಂತ ಆರ್ಡರ್? ಬಿಕಾಸ್ ದ ಮಿಕ್ಸ್ಚರ್ ಆಫ್ ಟಿನ್ ಆ್ಯಂಡ್ ಕಾಪರ್. ಬಿಕಾಸ್ ದ ಬ್ರಾನ್ಸ್ ಇಸ್ ಆನ್ ಅಲಾಯ್ ಇಸ್ ದ ಮಿಕ್ಸ್ಚರ್ ಆಫ್ ಟಿನ್ ಆ್ಯಂಡ್ ಕಾಪರ್. ಇದು ಆನ್ಸರ್ ಬರೀರಿ. ಇಷ್ಟಿರಲಿ, ನೆಕ್ಸ್ಟ್ ಕ್ಲಾಸಲ್ಲಿಂದ ಕಂಟಿನ್ಯೂ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇ ಲಿಸ್ಟ್ ಚೆಕ್ ಮಾಡಿ ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಡ್ಸಿಸಿ. ಥ್ಯಾಂಕ್ ಯು.